ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another graceful day in the presence of God. ದೇವರ ಪ್ರಸನ್ನತೆಯಲ್ಲಿ ಇನ್ನೊಂದು ಕೃಪೆಯುಳ್ಳ ಒಂದು ಸಮಯವನ್ನ ನಾವು ಕಳೆಯುತ್ತಿದ್ದೇವೆ. We began to meditate on this topic, that is the seven spirits of God. ನಾವು 7 ಆತ್ಮಗಳ ವಿಚಾರವಾಗಿ, ಯೆಹೋವನ ಆತ್ಮಗಳ ವಿಚಾರವಾಗಿ ನಾವು ಕಲಿತಿದ್ದೇವೆ. No, there is only one spirit, that is Holy Spirit. ಒಂದೇ ಒಂದು ಪರಿಶುದ್ಧ ಆತ್ಮನಿದ್ದಾನೆ, ಅದರ ಪರಿಶುದ್ಧ ಆತ್ಮನಾಗಿದ್ದಾನೆ. These seven spirits of God means the seven attributes of the Holy Ghost. 7 ಆತ್ಮಗಳು ಎಂದು ನಾವು ಏನು ಕಲಿಯುತ್ತಿದ್ದೇವೆ, ಇದು ಆ ಪರಿಶುದ್ಧ ಆತ್ಮನ ಗುಣ ಅತಿಶಯಗಳನ್ನ ನಾವು ಕಲಿಯುತ್ತಿದ್ದೇವೆ. Amen. No, the next spirit of God, ಇನ್ನೊಂದು ದೇವರ ಆತ್ಮ, ಅಂದರೆ ಇನ್ನೊಂದು ಬಗೆಯ ದೇವರ ಆತ್ಮ ಎಂದು ನೋಡುವಾಗ, is the spirit of counsel. ಆಲೋಚನಾ ಆತ್ಮ ಎಂದು ನಾವು ನೋಡುತ್ತಾ ಇದ್ದೇವೆ. To understand this, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ open your Bibles to Acts chapter 16. ಇದನ್ನ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. Acts chapter 16 verse number 6 and 7. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6 ಮತ್ತು 7 ವಚನಗಳು. Let's read the verse. Now when they had gone through Phrygia and the region of Galatia, they were forbidden by the Holy Spirit to preach the word in Asia. ಅಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರ ಆತ್ಮನು ತಡೆದದ್ದರಿಂದ ಅವರು ಫ್ರಿಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮುಸ್ಯಕ್ಕೆ ಎದುರಾಗಿ ಬಂದಾಗ ಬಿಥುನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. After they had come to Mysia, they tried to go into Bithynia, but the Spirit did not permit them. ಮುಸ್ಯಕ್ಕೆ ಎದುರಾಗಿ ಬಂದಾಗ ಬಿಥುನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು, ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. Praise the Lord. ಅದನ್ನು ಪರಿಶುದ್ಧ ನಾಮಕ್ಕೆ ಸ್ತೋತ್ರ. Notice it says they were forbidden by the Holy Ghost. ಅಲ್ಲಿ ನೀವಲ್ಲಿ ಗಮನಿಸಿದ್ರೆ, ಅಲ್ಲಿ ಯೇಸುವಿನ ಆತ್ಮ ಅಂದ್ರೆ ಪರಿಶುದ್ಧ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ, ತಡೆ ಮಾಡಿದನೆಂದು ನಾವು ನೋಡ್ತಾ ಇದ್ದೇವೆ. The scripture says Paul and his company, they wanted to preach in Asia. ದೇವರ ವಾಕ್ಯ ಇಲ್ಲಿ ಹೇಳುತ್ತದೆ, ಆ ಪೌಲನು ಮತ್ತು ಆತನ ಜೊತೆ ಇದ್ದಂತ ಜೊತೆಗಾರರು ಸೇರಿ ಆಸ್ಯ ಸೀಮೆಯಲ್ಲಿರುವಂತ ಜನರಿಗೆ ಸುವಾರ್ತೆ ಸಾರೋಣ ಎನ್ನುವ ಮನಸ್ಸು ಅವರಿಗಿತ್ತು. But the Holy Ghost did not permit them. ಆದರೆ ಪರಿಶುದ್ಧಾತ್ಮನು ಸುವಾರ್ತೆಯನ್ನು ಸಾರುವುದಕ್ಕೆ ಅಲ್ಲಿ ತಡೆ ಮಾಡಿದನು, ಅದು ಅಪ್ಪಣೆಯನ್ನು ಕೊಡಲಿಲ್ಲ ಎಂದು ನಾವು ನೋಡ್ತಾ That means the Holy Ghost gave a counsel not to preach in Asia. ಅದರ ಅರ್ಥ ಏನಂದ್ರೆ, ಅಸ್ಯ ಸೀಮೆಯಲ್ಲಿ ಬಂದು ನೀವು ಅಲ್ಲಿರುವಂತ ಜನರಿಗೆ ಸುವಾರ್ತೆಯನ್ನು ಸಾರಿ ಎನ್ನುವಂತ ಅಪ್ಪಣೆಯನ್ನು ಪರಿಶುದ್ಧಾತ್ಮನು ಕೊಡಲಿಲ್ಲ. No, that's a counsel of the Spirit of God. ಅದು ಆಲೋಚನೆಯನ್ನ ಕೊಟ್ಟಂತ ಪರಿಶುದ್ಧಾತ್ಮನ ಆಲೋಚನೆಯನ್ನು ನಾವು ನೋಡ್ತಾ ಇದ್ದೇವೆ. To understand, ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ another scripture. ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. Acts chapter 11 verse number 11 and 12. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 11ರಿಂದ 12 ವಚನಗಳು. Acts chapter 11 verses 11 and 12. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 11, 12 ವಚನಗಳು. At that very moment 3 men stood before the house where I was, having been sent to me from Caesarea. Then the Spirit told me to go with them, doubting nothing. ಆ ಕ್ಷಣದಲ್ಲೇ 3 ಮಂದಿ ಮನುಷ್ಯರು ನಾವಿದ್ದ ಮನೆಯ ಮುಂದೆ ನಿಂತಿದ್ದರು. ಅವರು ಕೈಸರದಿಂದ ನನ್ನ ಹತ್ತಿರಕ್ಕೆ ಕಳುಹಿಸಲ್ಪಟ್ಟವರು. ದೇವರಾತ್ಮನು ನೀನು ಏನೂ ಭೇದ ಮಾಡದೆ ಅವರ ಜೊತೆಯಲ್ಲಿ ಹೋಗು ಎಂದು ನನಗೆ ಹೇಳಿದನು. Hallelujah. This is the counsel given to Apostle Peter. ಇದು ಅಪೊಸ್ತಲನಾದ ಪೇತ್ರನಿಗೆ ಆತ್ಮನು ಕೊಟ್ಟಂತ ಆಲೋಚನೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. Hallelujah. Hallelujah. When you have the spirit of counsel, ನಿಮಗೆ ಯಾವಾಗ ಆಲೋಚನಾ ಆತ್ಮನು ನಿಮ್ಮ ಬಳಿಯಲ್ಲಿ ನಿಮ್ಮಲ್ಲಿರುತ್ತಾನೋ, he gives you the counsel. ಆತ್ಮನು ನಿಮಗೆ ಆಲೋಚನೆಯನ್ನು ಕೊಡುತ್ತಾನೆ. Peter was praying in the house of Simon the tanner. ನೋಡ್ರಿ, ಪೇತ್ರನು ಚರ್ಮಾಕಾರನಾದ ಸೀಮೋನನ ಮನೆಯಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಿದ್ದಾನೆ. While he was praying, ಆತನು ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ the Spirit of God is giving him a counsel to go with people. ಪರಿಶುದ್ಧಾತ್ಮನು ಅಲ್ಲಿ ಬಂದಿರುವಂತ ಮನೆ ಮುಂದೆ ನಿಂತಿರುವಂತ ಆ 3 ಜನರ ಜೊತೆ ನೀನು ಹೋಗು ಎನ್ನುವ ಆಲೋಚನೆಯನ್ನು ಕೊಡುತ್ತಿದ್ದಾನೆ. Hallelujah. Hallelujah. This is called as the spirit of counsel. ಇದು ಆಲೋಚನಾ ಒಂದು ಆತ್ಮನು ನಡೆಸುವ ರೀತಿಯನ್ನು ನಾವು ನೋಡ್ತಾ ಇದ್ದೇವೆ. Paul, the spirit of counsel said, don't go. ಆ ಪೌಲನಿಗೆ ಅಲ್ಲಿ ಪೌಲನನ್ನು ನೋಡುವಾಗ ಪೌಲನಿಗೆ ಈ ವಿಚಾರವನ್ನು ಹೇಳ್ತಿದ್ದ, ನೀನು ಹೋಗಬೇಡ ಎಂದು ಹೇಳುತ್ತಿದ್ದ.
ಕೊಡುತ್ತಾರೆ. That is the spirit of counsel. ಅದು ಕೂಡ ಆಲೋಚನೆ, ಆತ್ಮನ ಒಂದು ಆಲೋಚನೆ ಆಗಿದೆ. Peter, the same spirit of God says, please go and preach in the house of Cornelius. ಪೇತ್ರನ ವಿಚಾರವನ್ನು ನೋಡುವಾಗ ನೀನು ಕೊರ್ನೇಲಿಯನ ಮನೆಗೆ ಹೋಗಿ ನೀನು ಅಲ್ಲಿ ಸುವಾರ್ತೆಯನ್ನ ಸಾರು ಎನ್ನುವ ಆಲೋಚನೆ ಕರ್ತನು ಆಲೋಚನಾ ಆತ್ಮನು This ಕೊಟ್ಟಿದ್ದಾನೆ. is the operation of the spirit of counsel. ಈ ರೀತಿಯಲ್ಲಿ ಆಲೋಚನಾ ಆತ್ಮನು ಕೆಲಸ ಮಾಡುತ್ತಾನೆ ಎಂದು ನಾವು ನೋಡ್ತಾ ಇದ್ದೇವೆ. Please read what David says about the spirit of counsel. ದಾವೀದನು ಇಲ್ಲಿ ಆ ಒಂದು ಆಲೋಚನಾ ಆತ್ಮನ ವಿಚಾರವಾಗಿ ಏನನ್ನ ಹೇಳುತ್ತಿದ್ದಾರೆ ಎಂದು The ನೋಡ್ತಾ Bible ಇದ್ದೀವಿ. to Psalm chapter 16 verse number 7. ಆ ಕೀರ್ತನೆ 16ನೇ ಅಧ್ಯಾಯ 7ನೇ ವಚನ. I will bless the Lord who has given me counsel. My heart or the inward spirit also instructs me in the night seasons. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. What is the inside of David? ಆ ಒಂದು ದಾವೀದನ ಒಳಗಡೆ ಇರುವಂತ ಅಂತರಾತ್ಮ ಯಾವುದಾಗಿದೆ? It is the spirit of counsel. ಅದು ಆಲೋಚನೆ ಆತ್ಮನಾಗಿದ್ದಾನೆ. Hallelujah. Hallelujah. Have you observed in your life? ನಿಮ್ಮ ಜೀವಿತದಲ್ಲಿ ನೀವು ಗಮನಿಸಿದ್ದೀರಾ? Maybe you have decided to do something. ನೀವೇನಾದ್ರೂ ಮಾಡಬೇಕೆಂದು ನೀವು ಅನಿಸಿರುತ್ತದೆ ಅಥವಾ ಮನಸ್ಸು But ಮಾಡಿರುತ್ತೇವೆ. in the night, ಆದರೆ ರಾತ್ರಿಯ ದಿವಸದಲ್ಲಿ when you are sleeping, ನೀವು ಮಲಗಿರುವಂತ ಸಂದರ್ಭದಲ್ಲಿ the spirit of God counsels you not to do or to do. ದೇವರ ಆತ್ಮನು ನಿಮಗೆ ಆ ದಿವಸ ಕನಸಿನ ಮುಖಾಂತರವಾಗಿ ಆ ಕಾರ್ಯವನ್ನು ಮಾಡಬೇಕೋ ಮಾಡಬಾರದೋ ಎನ್ನುವ ಆಲೋಚನೆಯನ್ನು ನಿಮಗೆ ಕೊಟ್ಟಿದ್ದು ನಿಮಗೆ ಗೊತ್ತಿದೆಯಾ? Hallelujah. Hallelujah. The spirit of God, ಅದೇ ದೇವರ ಆತ್ಮನು, the spirit of counsel, ಆಲೋಚನಾ ಆತ್ಮನು, he instructs you ಆತನು ನಿಮ್ಮನ್ನ ಸಲಹೆ ಸೂಚನೆಗಳನ್ನ ನಿಮಗೆ ಕೊಡುತ್ತಾನೆ. and tell you what to do and what not to do. ನೀವು ಏನನ್ನ ಮಾಡಬೇಕು ಏನನ್ನು ಮಾಡಬಾರದು ಅನ್ನೋದನ್ನ ನಿಮಗೆ ನಡೆಸುವಾತನಾಗಿದ್ದಾನೆ. The spirit of counsel, ಆಲೋಚನಾ ಆತ್ಮನು he directs you in all your affairs. ನಿಮ್ಮ ಎಲ್ಲಾ ವಿಚಾರಗಳಲ್ಲಿ ಆತನು ನಿಮ್ಮನ್ನ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. Hallelujah. Hallelujah. Just, I will give you an example. ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. Many times I have planned so many things. ಅನೇಕ ಬಾರಿ ನಾನು ಅನೇಕ ರೀತಿಯ ಆಲೋಚನೆಗಳನ್ನ ಯೋಜನೆಗಳನ್ನ ರೂಪಿಸಿದ್ದೇನೆ. Sometimes even I have booked my tickets. ಕೆಲವು ಬಾರಿ ನೋಡುವಾಗ ನನ್ನ ಒಂದು ಬೇರೆ ಒಂದು ಪ್ರದೇಶಕ್ಕೆ ಹೋಗುವುದಕ್ಕೋಸ್ಕರವಾಗಿ ನನ್ನ ಟಿಕೆಟ್ ಗಳನ್ನು ನಾನು ಬುಕ್ ಮಾಡಿರೋದು. But God, the spirit of counsel, when He gave me instructions, ಆದರೆ ನನಗೆ ದೇವರ ಆತ್ಮನು ಯಾವಾಗ ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟರು, I have cancelled the book tickets. ನಾನು ಆ ಬುಕ್ ಮಾಡಿರುವಂತ ಟಿಕೆಟ್ ಗಳನ್ನು ನಾನು ಕ್ಯಾನ್ಸಲ್ ಮಾಡಿ ನನ್ನ ಪ್ರಯಾಣವನ್ನು ನಾನು ನಿಲ್ಲಿಸಿದ್ದೇನೆ. That is called as the spirit of counsel. ಅದು ದೇವರ ಆತ್ಮನ ಆಲೋಚನಾ ಕರ್ತನು ಮಾಡುವಂತ ಕಾರ್ಯ ಎಂದು ನಾವು ನೋಡುತ್ತೇವೆ. Let's open your Bibles to Job chapter 33 verse number 14. ನಿಮ್ಮ ಸತ್ಯವೇದವನ್ನ ಯೋಬನ ಪುಸ್ತಕ 33ನೇ ಅಧ್ಯಾಯ 14ನೇ ವಚನಕ್ಕೆ ತಿರುಗಿಸಿರಿ. Let us read Job chapter 33 verse number 14. ಆ ಯೋಬನ ಪುಸ್ತಕ 33ನೇ ಅಧ್ಯಾಯ 14ನೇ ವಚನ. What the Bible says. ಸತ್ಯವೇದ ಏನನ್ನ ಹೇಳ್ತಾ ಇದೆ? Indeed, God speaks once or twice, yet no one notices it. ಒಂದು ಸಾರಿ ಹೌದು, ಎರಡು ಸಾರಿ ದೇವರು ಮಾತನಾಡುತ್ತಾರೆ, ಆದರೂ ಮನುಷ್ಯನು ಅದನ್ನು ಗ್ರಹಿಸಿಕೊಳ್ಳುವುದಿಲ್ಲ. See what the Bible says. ಸತ್ಯವೇದ ಏನನ್ನ ಹೇಳ್ತಾ ಇದೆ? God speaks once, not twice. ಯೇಸು ಕ್ರಿಸ್ತನು ಒಂದು ಬಾರಿ ಅಲ್ಲ, ಎರಡು ಸಾರಿ ನಮ್ಮ ಜೊತೆ ಮಾತನಾಡುತ್ತಾರೆ. But the people, they don't understand it, they don't perceive it. ಆದರೆ ಜನರು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದನ್ನ ಅರ್ಥೈಸುವುದಿಲ್ಲ, ಅದರ ರೀತಿಯಲ್ಲಿ ನಡೆಯುವುದಿಲ್ಲ. See why you don't perceive it? ಯಾಕೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ? God is speaking, ದೇವರು ನಿಮ್ಮ ಜೊತೆ but you ಮಾತನಾಡುತ್ತಿದ್ದಾರೆ, are not able to perceive it. ಆದರೆ ನೀವು ಅದನ್ನ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಾಧ್ಯವಾಗ್ತಾ You ಇಲ್ಲ. don't have the understanding of the spirit of counsel. ಯಾಕಂದ್ರೆ ಆಲೋಚನೆಯನ್ನ ಅರ್ಥ ಮಾಡಿಕೊಳ್ಳುವಂತ ಆ ಒಂದು ಕ್ಷಮತೆ ನಿಮ್ಮಲ್ಲಿ ಇಲ್ಲ. Sometimes you don't understand whether God is speaking or it is myself I'm speaking. ಕೆಲವು ಬಾರಿ ಇದು ಇನ್ನೊಂದು ವಿಚಾರ ಅರ್ಥವಾಗಲಿಲ್ಲ, ನನ್ನ ಆಲೋಚನೆಗಳೇ ನನ್ನ ಜೊತೆ ಮಾತನಾಡುತ್ತಿದ್ದವೋ ಅಥವಾ ದೇವರ ಆಲೋಚನೆಗಳು ಮಾತನಾಡಿದ್ದೋ ಅನ್ನೋದು ನಮಗೆ ಅರ್ಥವಾಗುವುದಿಲ್ಲ. Sometimes you may be heading in the wrong direction. ಕೆಲವು ಬಾರಿ ನೋಡುವಾಗ ನಾವು ತಪ್ಪಾದ ಮಾರ್ಗದಲ್ಲಿ ನಾವು ಹೋಗ್ತಾ That is when ಇದ್ದೇವೆ. the spirit of counsel gives you instructions. ಆವಾಗಲೇ ಆ ಆಲೋಚನಾ ಆತ್ಮನು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರವಾಗಿ ಸಲಹೆ ಸೂಚನೆಯನ್ನು There is ಕೊಡುತ್ತಾರೆ. a promise in the book of Isaiah. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಒಂದು ವಾಗ್ದಾನ ಇದೆ. So please open your Bibles to Isaiah chapter 30 verse number 21. ಯೆಶಾಯ 30ನೇ ಅಧ್ಯಾಯ 21ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಲಿ. This is a promise for God's children. ಇದು ದೇವರ ಮಕ್ಕಳಿಗೆ ಇರುವಂತ ವಾಗ್ದಾನ ಇದಾಗಿದೆ. Let's read the verse. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Whether you turn to the right or to the left, your ears will hear a
is the way, walk in it. ಯೆಶಾಯ 30ನೇ ಅಧ್ಯಾಯ 21ನೇ ವಚನ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. Hallelujah. This Hallelujah. is called as the spirit of counsel. ಇದು ಆಲೋಚನೆ ಆತ್ಮನಿಂದ ನಾವು ನೋಡ್ತಾ ಇದ್ದೇವೆ. This is the promise for the God's children. ಇದು ದೇವ ಮಕ್ಕಳಿಗೆ ಇರುವಂತ ವಾಗ್ದಾನವಾಗಿದೆ. This is not for others but God's children. ಇದು ಬೇರೆಯವರಿಗೆ ಅನ್ಯ ಜನರಿಗೆ ಇರುವಂತ ವಾಗ್ದಾನವಲ್ಲ, ನಿಮಗಿರುವಂತ ದೇವ ಮಕ್ಕಳಿಗೆ ಇರುವಂತ ವಾಗ್ದಾನ. Pray for the spirit of counsel. ಈ ಆಲೋಚನೆ ಆತ್ಮನಿಗೋಸ್ಕರ ನೀವು ಪಡೆದುಕೊಳ್ಳೋದಕ್ಕೋಸ್ಕರ ನೀವು ಪ್ರಾರ್ಥನೆ Do ಮಾಡಬೇಕಾಗಿದೆ. you know there is a name for our God? ನಮ್ಮ ದೇವರಿಗೆ ಒಂದು ಹೆಸರಿದೆ, ನಿಮಗೆ He is a ಗೊತ್ತಿದೆಯಾ? wonderful counselor. ಆತನ ಆಲೋಚನೆ ಕರ್ತನಾಗಿದ್ದಾರೆ. His name is wonderful counselor. ಆತನ ಹೆಸರು ಆಲೋಚನೆ ಕರ್ತರು ಎಂದು ಕರೆಯುತ್ತಾರೆ. You can read in Isaiah chapter 9 verse number 6. ನೀವು ಇದನ್ನ ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ಓದಬಹುದು. There are the names of God given here. ಅಲ್ಲಿ ದೇವರ ಹೆಸರುಗಳಲ್ಲಿ ಕೊಡಲ್ಪಟ್ಟಿದೆ. Let us read the words. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. So powerful. ಇದು ಬಹಳ ಶಕ್ತವಾದ ವಾಕ್ಯವಾಗಿದೆ. For unto us a child is born, unto us a son is given. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. And the government will be upon his shoulder. ಆಡಳಿತವು ಅವನ ಬಾಹುವಿನ ಮೇಲಿರುವುದು. And his name will be called Wonderful Counselor. ಆತನ ಹೆಸರು ಆಲೋಚನಾ ಕರ್ತನು. Mighty God. ಅದ್ಭುತ ಸ್ವರೂಪನು. Everlasting Father. ನಿತ್ಯನಾದ ತಂದೆ. Prince of Peace. ಸಮಾಧಾನ ಪ್ರಭು ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. It is our God. ಆತನು ನಮ್ಮ It ದೇವರಾಗಿದ್ದಾನೆ. is your God. ಆತನು ನಿಮ್ಮ ದೇವರಾಗಿದ್ದಾನೆ. Hallelujah. Hallelujah. See, the name Wonderful Counselor, ಈ ಒಂದು ಆಲೋಚನಾ ಕರ್ತನು ಎನ್ನುವಂತ ಹೆಸರು it means extraordinary strategies. ಅದರ ಒಂದು ಇನ್ನೊಂದು ಅರ್ಥವನ್ನು ನೋಡುವಾಗ ಅಸಾಧಾರಣ ಯೋಜನೆಯನ್ನ ಮಾಡುವ ಆತನು ಎನ್ನುವುದನ್ನು The ಬರೆಯಲ್ಪಟ್ಟಿದೆ. spirit of counsel is the extraordinary strategist. ಆಲೋಚನಾ ಕರ್ತನು ಎನ್ನುವ ಪದದ ಅರ್ಥ ಆತನು ಅಸಾಧಾರಣ ಯೋಜನೆಯನ್ನು ಮಾಡುವ ಆತನು. That means he is beyond the ordinary mind and senses. ಅದರ ಅರ್ಥ ಏನಂತಂದ್ರೆ ಸಾಮಾನ್ಯವಾದ ಇಂದ್ರಿಯಗಳು ಕೆಲಸ ಮಾಡುವ ರೀತಿಯಲ್ಲಿ ಅಲ್ಲ, ಸಾಮಾನ್ಯವಾದ ಆಲೋಚನೆ ಅಲ್ಲ, ಅಸಾಧಾರಣ ಆಲೋಚನೆ, ಅಸಾಧಾರಣವಾಗಿ ನಮ್ಮ ಇಂದ್ರಿಯಗಳನ್ನು ನಡೆಸುವ ಆತನಾಗಿದ್ದಾನೆ. His supernatural thoughts. ಅನೇಕ ಸಾಮಾನ್ಯವಾದ ಆಲೋಚನೆಯನ್ನು ನಮಗೆ ಕೊಡುವ See, ಆತನಾಗಿದ್ದಾನೆ. the spirit of counsel, ಈ ಆಲೋಚನೆ ಆತ್ಮನು he cannot be confused, ಆತನು ಯಾವುದೇ ಕಾರಣಕ್ಕೂ ಗೊಂದಲಕ್ಕೊಳಗಾಗೋದಿಲ್ಲ. and he will not confuse you. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಗೊಂದಲ ಪಡಿಸೋದು ಇಲ್ಲ. Hallelujah. Hallelujah. He knows every way to bring you out of your crisis that you are facing. ನೀವು ಯಾವ ಶೋಧನೆಗಳಲ್ಲಿ ಕಷ್ಟಗಳಲ್ಲಿ ಹಾದೋಗ್ತಿರೋ ಅದರಿಂದ ನಿಮ್ಮನ್ನ ಹೊರಗಡೆ ತರಲು ಆತನು ಶಕ್ತನಾಗಿದ್ದಾನೆ. He knows how to bring you out of the darkness. ಆತನು ನಿಮ್ಮನ್ನ ಕತ್ತಲೆಯಿಂದ ಯಾವ ರೀತಿಯಲ್ಲಿ ಹೊರಗಡೆ ತರಬೇಕು ಅನ್ನೋದು ಆತನಿಗೆ ಗೊತ್ತಿದೆ. He makes how to make a success in your life. ನಿಮ್ಮ ಜೀವಿತದಲ್ಲಿ ಯಶಸ್ಸನ್ನ ಯಾವ ರೀತಿಯಲ್ಲಿ ತರಬೇಕು ಅನ್ನೋದು ಆತನಿಗೆ ಗೊತ್ತಿದೆ. And that spirit of counsel lives inside you. ಆ ಆಲೋಚನೆ ಕರ್ತನು ನಮ್ಮ ಒಳಗಡೆ ಜೀವಿಸುತ್ತಿದ್ದಾನೆ. Hallelujah. Praise the Lord. So you need to pray for this spirit of counsel. ಈ ಆಲೋಚನಾ ಆತ್ಮನು ನಮಗೆ ದೊರೆಯದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ You need ಮಾಡಬೇಕು. to pray for this gift. ಈ ವರದಾನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. So that even if you are going in the wrong direction, ನೀವು ಒಂದು ವೇಳೆ ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಿದ್ದರೂ ಕೂಡ He will bring you to the right direction. ಆತನು ನಿಮ್ಮನ್ನ ಸರಿಯಾದ ಮಾರ್ಗಕ್ಕೆ ತರುತ್ತಾನೆ. You need to pray like this. ನೀವು ಈ ರೀತಿಯಲ್ಲಿ ಪ್ರಾರ್ಥನೆ Lord, ಮಾಡಬೇಕು. when you give counsel unto me, ದೇವರೇ, ನನಗೆ ಯಾವಾಗ ನೀನು ಆಲೋಚನೆ ಕೊಡುತ್ತೀಯೋ make me to understand through the spirit of counsel. ಆಲೋಚನಾ ಆತ್ಮನ ಮುಖಾಂತರವಾಗಿ ನಾನು ಅದನ್ನು ಅರ್ಥ ಮಾಡಿಕೊಳ್ಳುವಾಗ ನನಗೆ ಸಹಾಯ ಮಾಡು. Hallelujah. Hallelujah. This is the word of the ಇದು Lord. ದೇವರ So ವಾಕ್ಯವಾಗಿದೆ. receive the spirit of counsel in the name of Jesus. ಯೇಸುವಿನ ನಾಮದಲ್ಲಿ ಆಲೋಚನಾ ಆತ್ಮವನ್ನು ಹೊಂದಿಕೊಳ್ಳಿರಿ. Hallelujah. So God bless everyone according to this word of God. ಈ ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ Especially Psalms chapter 16 verse number 7. ಕೀರ್ತನೆ 16ನೇ ಅಧ್ಯಾಯ 7ನೇ ವಚನದ ಪ್ರಕಾರವಾಗಿ, And Isaiah chapter 30 verse number 21. ಅದೇ ರೀತಿಯಲ್ಲಿ ಯೆಶಾಯ 30ನೇ ಅಧ್ಯಾಯ 21ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.